ಸಿಎಂ ಬಣಕ್ಕೆ ಶಾಕ್ ಆದ್ರೆ ಡಿಸಿಎಂ ಡಿಕೆ ಬಣ ಇದೀಗ ರಾಕ್ ಆಗಿದೆ. ಯಾಕೆ ಅಂತೀರಾ? ಕಾಂಗ್ರೆಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್ ಗಳಾಗ್ತಾ ಇದೆ. ಸಿಎಂ ಬಣಕ್ಕೆ ಶಾಕ್, ಡಿಸಿಎಂ ಡಿಕೆ ಬಣ ರಾಕ್ ಆಗಿದೆ. ಕಾಂಗ್ರೆಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸಿಎಂ ಬಣಕ್ಕೆ ಅತಿ ದೊಡ್ಡ ಶಾಕ್ ಕೊಟ್ಟ ಹೈಕಮಾಂಡ್. ಸಿದ್ದು ಬಣದ ಇಬ್ಬರ ತಲೆದಂಡ ಪಡೆದ ಹೈಕಮಾಂಡ್. ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ರಾಜೀನಾಮೆ. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಿಸೈನ್ ಮಾಡಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ನಜೀರ್ ರಾಜೀನಾಮೆ. ಮಂತ್ರಿ ಜಮೀರ್ ವಿರುದ್ಧವೂ ಕಠಿಣ ಕ್ರಮದ ಮುನ್ಸೂಚನೆ. ದಾವಣಗೆರೆ ದಂಗಲ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ಕಾಂಗ್ರೆಸ್ನಲ್ಲಿ ಮಹಾ ಬಿರುಗಾಳಿ. ಶಾಕ್ನಲ್ಲಿ ಸಿಎಂ ಬಳಗ ಇದೆ. ಸಿಎಂ ಬಣಕ್ಕೆ ಶಾಕ್, ಡಿಸಿಎಂ ಬಣ ರಾಕ್ ಆಗಿದೆ. ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ರಾಜೀನಾಮೆ. ಸಿಎಂ ಬಣದ 2 ತಲೆದಂಡ, 2 ಟಿಕೆಟ್ ಔಟ್ ಆಗಿದೆ ಸಿಎಂ ಬಣದಿಂದ. ಒಂದ್ ಕಡೆ ಡಿಕೆ ಶಿವಕುಮಾರ್ ಬಣಕ್ಕೆ ಖುಷಿ ಪಡುವಂತ ಸುದ್ದಿನ. ಬಣದ ವಿಚಾರದಲ್ಲಿ ಮಾತನಾಡೋದಾದ್ರೆ ನೋಡಿ, ಸುರ್ಜೇವಾಲಾ ಡಿಕೆ ಶಿವಕುಮಾರ್ ಅವರ ಪರವಾಗಿ, ಕೆಸಿ ವೇಣುಗೋಪಾಲ್ ಸಿಎಂ ಪರವಾಗಿ ಅನ್ನುವಂಥದ್ದು, ಅಂದ್ರೆ ಆಯಾ ತಕ್ಕಂತ ಬಣಗಳು ಅನ್ನುವಂಥದ್ದು ಅಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಅದರಲ್ಲಿ ಸುರ್ಜೇವಾಲಾ ಒಂದು ತಗಾದೆಯನ್ನ ತೆಗಿತಾರೆ. ಸಚಿವ ಜಮೀರ್ ಅಹಮದ್ ಆಗಿರ್ಬೋದು, ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ನಜೀರ್ ಅಹಮದ್ ಆಗಿರ್ಬೋದು, ಇವರು ದಾವಣಗೆರೆಯ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಎಡವಟ್ಟುಗಳನ್ನ ಮಾಡಿದ್ದಾರೆ. ಏನೆಲ್ಲ ಎಡವಟ್ಟುಗಳು? ಜಮೀರ್ ಅಹಮದ್ ಖಾನ್ ದಾವಣಗೆರೆ ಕ್ಷೇತ್ರಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ಲಿಲ್ಲ. ಅಬ್ದುಲ್ ಜಬ್ಬಾರ್ ಪ್ರಾಮುಖ್ಯತೆಯನ್ನ ಕೊಡ್ಲಿಲ್ಲ. ಇನ್ನು ಅದರ ಜೊತೆಗೆ ನಜೀರ್ ಅಹಮದ್ ಸಹಿತ ಅಲ್ಪಸಂಖ್ಯಾತರ ಮುಖಂಡರೇನಿದ್ರು, ಅಲ್ಪಸಂಖ್ಯಾತ ನಾಯಕರೇನಿದ್ರು, ಇವರು ಒಂದು ರೀತಿಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಕೇರ್ಲೆಸ್ ಮಾಡಿದ್ದಾರೆ. ಅಂದ್ರೆ ಇನ್ನೊಂದು ಪಕ್ಷೇತರ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ, ಅಲ್ಲಿ ಹಣವನ್ನ ಹಂಚಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಸುರ್ಜೇವಾಲಾ ಒಂದಿಷ್ಟು ಆರೋಪಗಳನ್ನ ಮಾಡಿ ಹೈಕಮಾಂಡ್ಗೆ ವರದಿಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಅಬ್ದುಲ್ ಜಬ್ಬಾರ್ ಸಹಿತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಾವ್ ಏನೂ ಮಾಡಿಲ್ಲ ಅನ್ನುವಂಥವ್ರು, ನಾವೇನೇನ್ ಮಾಡಿದೀವಿ ಈ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಎಲ್ರಿಗೂ ಸಹಿತ ಗೊತ್ತು. ನಮಗೆ ಪಕ್ಕದ ಮನೆಯಲ್ಲೇ ಏನಿದೆ ಅಂತ ಗೊತ್ತಿಲ್ಲ ಅನ್ನುವಂಥ ಕಾರಣದಿಂದಾಗಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಅವರೇ ನಮ್ಮನ್ನ ಸ್ವಲ್ಪ ದೂರ ಇಡ್ತಾರೆ. ಬಟ್ ಮತ್ತೆ ಈ ರೀತಿಯಾದಂಥ ಆರೋಪಗಳನ್ನ ಮಾಡ್ತಾರೆ ಅಂತ. ಬಟ್ ಇದೀಗ ಈ 2 ತಲೆಗಂಡ ಕಾಂಗ್ರೆಸ್ಗೆ ಭಾರಿ ನಷ್ಟ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೀಪಾ. ದೀಪಾ, ನೋಡಿ, ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಬಣಕ್ಕೆ ಇದು ಖುಷಿ ಪಡುವಂತ ಸುದ್ದಿ, ಸಿಎಂ ಬಣಕ್ಕೆ ಒಂದು ರೀತಿಯಾಗಿ ಶಾಕ್ ಎದುರಾಗಿದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಒಂದು ರೀತಿಯಾಗಿ ಖುಷಿ ಪಡುವಂತ ಸುದ್ದಿ ಆಗಿರ್ಬಹುದಾ ಇದು ರಾಜಕೀಯವಾಗಿ ಗಮನಿಸೋದಾದ್ರೆ? ವನಿತಾ, ಇನ್ನೊಂದ್ ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದೀಗ ಅಲ್ಪಸಂಖ್ಯಾತರ ನಡುವೆಯೇ ಭಿನ್ನಮತಕ್ಕೆ ಕಾರಣ ಆಗಿದೆ ಅಂದ್ರೆ ತಪ್ಪಾಗಿಕ್ಕಿಲ್ಲ. ಟಿಕೆಟ್ ಕೊಟ್ಟಾಗ್ಲೇ ಒಂದಿಷ್ಟು ಗೊಂದಲಗಳು ಶುರುವಾಗಿತ್ತು. ಟಿಕೆಟ್ ಅಲ್ಪಸಂಖ್ಯಾತರಿಗೆ ತಪ್ಪಿದ್ದಂತಹ ಬೆನ್ನಲ್ಲೇ ಅಲ್ಲೇ ಬಣಗಳಾಗಿ ಬದಲಾಯಿತು. ಬಣಗಳಾಗಿ ಬದಲಾದಂತಹ ನಾಯಕರುಗಳು ಅವರದ್ದೇ ಆದ ಹೇಳಿಕೆಗಳನ್ನ ಮುಂದುವರಿಸಿದ್ರು. ಕೊನೆ ಹಂತಕ್ಕೆ ಇದೀಗ ಇಬ್ಬರು ತಲೆದಂಡ ಮಾಡುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡಿದೆ, ಕ್ರಮವನ್ನ ವಹಿಸಿದೆ. ಪ್ರಮುಖವಾಗಿ ಅಬ್ದುಲ್ ಜಬ್ಬಾರ್ ಮತ್ತೆ ನಜೀರ್ ಅಹಮದ್ ಇಬ್ಬರ ಮೇಲೂ ಕೂಡ ಇದೀಗ ಕ್ರಮಕ್ಕೆ ಮುಂದಾಗಿರುವಂತಹದ್ದು. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕಿಂತ ಮುಂಚೆಯೇ ಅಬ್ದುಲ್ ಜಬ್ಬಾರ್ ತಮ್ಮ ಅಲ್ಪಸಂಖ್ಯಾತ ಘಟಕದ ಏನು ಆ ಒಂದು ಜವಾಬ್ದಾರಿಯನ್ನ ಹೊತ್ತಿದ್ರು, ಅದಕ್ಕೆ ರಾಜೀನಾಮೆ ಕೊಡುವ ಮೂಲಕ ಆ ಜವಾಬ್ದಾರಿಯಿಂದ ಕೆಳಗಿಳಿದಿದ್ದಾರೆ. ಇಲ್ಲಿ ಹಿಂದೆ ಅಂದ್ರೆ ಟಿಕೆಟ್ ಹಂಚಿಕೆ ಅನ್ನುವಂತಹದ್ದು ವಿಚಾರ ಶುರುವಾದಾಗ್ಲೇ ಸಲೀಂ ಅಹಮದ್ ಅವರಾಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಇಬ್ಬರು ನಾಯಕರು ಕೂಡ ಇದಕ್ಕೆ ಅಂದ್ರೆ ಈ ಒಂದು ಸ್ಥಾನಕ್ಕೆ ಅಥವಾ ಈ ಒಂದು MLA ಸ್ಥಾನಕ್ಕೆ ನೀವೇ ಹೊಂದುತ್ತೀರಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳನ್ನ ಮಾಡಿದ್ರು.
ಆ ಚರ್ಚೆಗಳನ್ನ ಅವರೇ ಖುದ್ದು ಇವತ್ತು ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು. ಆದ್ರೆ ಇದೀಗ ಸಡನ್ ಆಗಿ ಈಗ ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಕಾರಣ ಏನು ಅನ್ನುವಂತಹದ್ದನ್ನು ಕೂಡ ಇವತ್ತು ಅಬ್ದುಲ್ ಜಬ್ಬಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ತಮ್ಮ ವಿರುದ್ಧ ಮಾತನಾಡೋದಕ್ಕೆ ಕೆಪಿಸಿಸಿ ಕಚೇರಿಯನ್ನ ಬಳಸ್ಕೊಂಡಿದ್ದು ದುರಂತ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಇದೀಗ ನಾಯಕತ್ವದ ಬಣಬಡಿದಾಟದ ಜೊತೆಗೆ ಸಮುದಾಯದ ಬಣಬಡಿದಾಟವೂ ಕೂಡ ಜೋರಾಗ್ತಾ ಇದೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮ ಅಪ್ಡೇಟ್ಸ್ಗಾಗಿ.